Hi students, welcome to the session. So in our previous class, we are discussing the topic of different types of pairs. Different types of pairs. In that we discussed about turning pair, sliding pair, rolling pair, screw pair, spherical pair, and also higher pair and lower pair. So today we discuss self-closed pair. Self-closed pair. So what do you mean by self? Self andre tannashtuk tane. Self ಅಂದ್ರೇನು ತನ್ನಷ್ಟಕ್ಕೆ ತಾನೆ. Closed pair. ತನ್ನಷ್ಟಕ್ಕೆ ತಾನೆ close ಆಗೋ pair. So already I said that pair is the combination of two links having relative motion. It should be completely constrained. Pair ಅಂದ್ರೆ combination of two links. Pair ಅಲ್ಲಿ ಎರಡು links ಇರಬೇಕು. ಸೊ ಆ ಎರಡು ಲಿಂಕ್ಸ್ ಯಾವ ತರ ಕಾಂಟ್ಯಾಕ್ಟ್ ಆಗ್ತಾ ಇದಾವಂದ್ರೆ ಸೆಲ್ಫ್ ಕ್ಲೋಸ್ಡ್ ಪೇರ್. ಇಫ್ ಟೂ ಲಿಂಕ್ಸ್ ಇನ್ ಎ ಕೈನಮ್ಯಾಟಿಕ್ ಪೇರ್ ಆರ್ ಕಾಂಟ್ಯಾಕ್ಟ್ ಮೆಕ್ಯಾನಿಕಲಿ ವಿತೌಟ್ ಅಪ್ಲಿಕೇಶನ್ ಆಫ್ ಫೋರ್ಸ್. ಸೊ ನಾವು ಯಾವುದೇ ತರ ಫೋರ್ಸ್ ನ ಯೂಸ್ ಮಾಡ್ಲಾರ್ದಂಗ ನಾವೇನಾಗುತ್ತೆ ಎರಡು ಲಿಂಕ್ಸ್ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ? ಸೆಲ್ಫ್ ಕ್ಲೋಸ್ಡ್ ಪೇರ್ ಅಂತ ಕರಿತೀವಿ. ಸೊ self-closed pair ಅಂದ್ರೆ if two links of a kinematic pair are connected, ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದಾವೆ together mechanically without force. We are not using any types of forces. ಎಕ್ಸಾಂಪಲ್ ನಾವು ಲೋಡ್ ಅದ್ರ ಮೇಲೆ ಲೋಡ್ ಅಪ್ಲೈ ಆಗಿ ಎರಡು ಕಾಂಟ್ಯಾಕ್ಟ್ ಆಗ್ತಾ ಇದೆ, ನಾವು ಫೋರ್ಸ್ ಅಪ್ಲೈ ಮಾಡಿ. ಇಲ್ಲ ನೀವು ಪೆನ್ ಇದೆ, ಪೆನ್ ಅಲ್ಲಿ ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗ್ ಯೂಸ್ ಮಾಡಿ ನೀವೇನ್ ಮಾಡ್ತೀರಿ? ರಿಫಿಲ್ ನ ಹೊರಗಡೆ ತರುತ್ತೆ. ಆ ತರ ಯಾವುದೇ ತರ ಸ್ಪ್ರಿಂಗ್ ಫೋರ್ಸ್ ಇರಬಹುದು, ಎಕ್ಸ್ಟರ್ನಲಿ ಅಪ್ಲೈ ಲೋಡ್ ಅಪ್ಲೈ ಮಾಡಿರ್ಬೋದು, ಯಾವುದೇ ತರ ನಾವು ಫೋರ್ಸ್ ನ ಅಪ್ಲೈ ಮಾಡಂಗಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಸೆಲ್ಫ್ ಕ್ಲೋಸ್ಡ್ ಪೇರ್. ಎಕ್ಸಾಂಪಲ್ ಏನಿದೆ? ಕ್ಯಾಮ್ ಅಂಡ್ ಫಾಲೋವರ್ ಅಂತ ಬರುತ್ತೆ. ಇಲ್ಲಾಂದ್ರೆ ರೊಟೇಷನ್ ಆಫ್ ಶಾಫ್ಟ್ ಇನ್ ಎ ಹೋಲ್. ಒಂದು ಶಾಫ್ಟ್ ಹೋಲ್ ಅಲ್ಲಿ ರೊಟೇಟ್ ಆಗ್ತಾ ಇದೆ. ಸೊ ನಾವು ಅದರಲ್ಲಿ ಯಾವ್ದಾದ್ರು ಫೋರ್ಸ್ ಅಪ್ಲೈ ಮಾಡಿ ಅದನ್ನ ರೊಟೇಷನ್ ಕೊಡ್ತಾ ಇದೀವ, ಏನಾದ್ರು ಅಪ್ಲೈ ಮಾಡ್ತಾ ಇದೀವ? ಸೊ ಯಾವುದೇ ತರ ಅಪ್ಲೈ ಆಗಿಲ್ಲ. ಹೋಲಲ್ಲಿ ಶಾಫ್ಟ್ ಫ್ರೀ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಇನ್ನ ಒಂದು ಕ್ಯಾಮ್ ಅಂಡ್ ಫಾಲೋವರ್ ವಿತೌಟ್ ಸ್ಪ್ರಿಂಗ್. ಸೊ ಯು ಕ್ಯಾನ್ ಸಿ ಹಿಯರ್ ದಿ ಎಕ್ಸಾಂಪಲ್. ಇಸ್ ದ ಕ್ಯಾಮ್ ಇದೆ, ಒಂದು ಫಾಲೋವರ್ ಇದೆ. ಇವೆರಡು ಹೆಂಗ್ ಕಾಂಟ್ಯಾಕ್ಟ್ ಆಗ್ತಾ ಇದಾವೆ ಅಂದ್ರೆ ಯಾವುದೇ ತರ ನಾವು ಫೋರ್ಸ್ ನ ಇಲ್ಲಿ ಅಪ್ಲೈ ಮಾಡ್ತಾ ಇಲ್ಲ, ಇಲ್ಲಿ ಯಾವುದೇ ತರ ಸ್ಪ್ರಿಂಗ್ ಯೂಸ್ ಮಾಡಿಲ್ಲ. ಸೊ ಅದೇ ತರ ನಿಮ್ಗೆ ಇದಿದೆ ನೋಡಿ, ಕ್ಯಾಮ್ ಅಂಡ್ ಫಾಲೋವರ್ ಇದೆ ನೋಡಿ. ಸೊ ಇಲ್ಲೊಂದು ಕ್ಯಾಮ್ ಇದೆ, ಸೊ ಇಲ್ಲೊಂದು ಫಾಲೋವರ್ ಇದೆ. ಸೊ ನನ್ನಷ್ಟಕ್ಕೆ ತಾನೇ ಕ್ಯಾಮ್ ರೊಟೇಟ್ ಆಗ್ತಾ ಇದ್ರೆ ಫಾಲೋವರ್ ಕಾಂಟ್ಯಾಕ್ಟ್ ಆಗ್ತಾ ಇದೆ, ಅಷ್ಟು ಬಿಟ್ರೆ ಸೊ ಅದ್ರ ಮೇಲೆ ನಾವು ಯಾವುದೇ ತರ ನಾವು ಫೋರ್ಸ್ ನ ಅಪ್ಲೈ ಮಾಡ್ತಾ ಇವಿ. ನಾಟ್ ಗೋಯಿಂಗ್ ಟು ಯೂಸ್ ಎನಿ ಟೈಪ್ಸ್ ಆಫ್ ಫೋರ್ಸಸ್. ಸೊ ದಿಸ್ ಕಾಲ್ಡ್ ಸೆಲ್ಫ್ ಕ್ಲೋಸ್ಡ್ pair. So next, forced closed pair. So the name itself indicate ಮಾಡ್ತಾ ಇದೆ. We are going to apply some force on two links so that the two links may be contact mechanically each other. Here, if two links are contact mechanically with the application of force, here we should have to apply the external force to contact each other. ಇದಕ್ಕೂ ಎಕ್ಸಾಂಪಲ್ ನಾವು ಕ್ಯಾಮ್ ಅಂಡ್ ಫಾಲೋವರ್ ತಗೊಂಡು. ಸೊ ಇದಕ್ಕೂ ಎಕ್ಸಾಂಪಲ್ ಕ್ಯಾಮ್ ಅಂಡ್ ಫಾಲೋವರ್ ವಿತ್ ಸ್ಪ್ರಿಂಗ್ಸ್. ಸೊ ಆಲ್ರೆಡಿ ಬಿಫೋರ್ ಸ್ಲೈಡ್ ಅಲ್ಲಿ ನೋಡಿರಲ್ಲ ಕ್ಯಾಮ್ ಅಂಡ್ ಫಾಲೋವರ್. ಸೊ ಸೇಮ್ ಕ್ಯಾಮ್ ಅಂಡ್ ಫಾಲೋವರ್ ಹಿಯರ್ ದೀಸ್ ಟೂ ಲಿಂಕ್ಸ್ ಆರ್ ಕಾಂಟ್ಯಾಕ್ಟ್ ವಿತ್ ಹೆಲ್ಪ್ ಆಫ್ ಸ್ಪ್ರಿಂಗ್. ಅಲ್ಲಿ ಸ್ಪ್ರಿಂಗ್ ಫೋರ್ಸ್ ನ ಅಪ್ಲೈ ಮಾಡಿ, ಯಾವ ತರ ನೀವು ಪೆನ್ ಅಲ್ಲಿ ಸ್ಪ್ರಿಂಗ್ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ನೀಡಿಲ್ ಹೊರಗಡೆ ಬರುತ್ತೆ, ಬಂದು ಕಾಂಟ್ಯಾಕ್ಟ್ ಆಗ್ತಾ ಇದೆ ಬರೆಯೋದಕ್ಕೆ. ಸೊ ಅದೇ ತರ ಇಲ್ಲಿ ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ಕ್ಯಾಮ್ ಮತ್ತೆ ಫಾಲೋವರ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ಎ ಫೋರ್ಸ್ ಆಫ್ ಸ್ಪ್ರಿಂಗ್. ಸೊ ಹಿಯರ್ ಲೈಕ್ ದಿಸ್. ಸೊ ಇಲ್ಲಿ ಕ್ಯಾಮ್ ರೊಟೇಟ್ ಆಗ್ತಾ ಇದೆ, ಸೊ ಫಾಲೋವರ್ ರೆಸಿಪ್ರೋಕೇಟ್ ಆಗ್ತಾ ಇದೆ. ಸೊ ಡ್ಯೂ ಟು ಸ್ಪ್ರಿಂಗ್ ಫೋರ್ಸ್ ದ ಟೂ ಎಲಿಮೆಂಟ್ಸ್ ಆರ್ ಕಾಂಟ್ಯಾಕ್ಟ್ ಮೆಕ್ಯಾನಿಕಲಿ. ಸೊ ಇಸ್ ಅಬೌಟ್ ಸೆಲ್ಫ್ ಕ್ಲೋಸ್ಡ್ ಪೇರ್ ಅಂಡ್ ಫೋರ್ಸ್ಡ್ ಕ್ಲೋಸ್ಡ್ ಪೇರ್. ಸೆಲ್ಫ್ ಕ್ಲೋಸ್ಡ್ ಪೇರ್ ಅಂದ್ರೆ we are going to there is a two links are contacting mechanically without force is called self closed pair. Two links are contact with each other mechanically with force is called forced closed pair. ಅದಕ್ಕಿರೋ ಎಕ್ಸಾಂಪಲ್ ಕ್ಯಾಮ್ ಅಂಡ್ ಫಾಲೋವರ್ ವಿತೌಟ್ ಸ್ಪ್ರಿಂಗ್ is the example for self closed pair. Cam and follower with spring is the example for your forced closed pair. So these are the types of pairs. We have based on relative motion, we have types of pairs, that is turning pair, sliding pair, rolling pair, screw pair, spherical pair. Based on contact, we have two types, that is higher pair and lower pair. Based on mechanical constraint or contact, we have two types, self closed pair and forced closed pair. So next we are going to know so we have already discussed what you mean by pair, what you mean by link. So what are the types of links, what are the types of pairs? Now we are going to discuss what are different types of chains.
So before going to discuss chain, so first let us understand what do you mean by mechanism. So already I said that what do you mean by chain. So chain is the combination of two pairs. Compulsory two pairs are required. One complete cycle chain complete ಆಗ್ಬೇಕಂದ್ರೆ ನಮಗೆ combination of two pairs ಅಂದ್ರೆ four links are compulsory. So in that four links, we are going to fix any one of the link in a kinematic chain, which is used to transmit the motion from one point to another point is known as mechanism. So chain andre four links are compulsory. It is a combination of two pairs. In that four links, we are going to fix any one of the link. Out of four links, we should have to fix one link ಅನ್ನ fix ಮಾಡಬೇಕು. ಅಂದ್ರೆ ಏನು ಯಾವುದೇ ತರ ಮೂವ್ಮೆಂಟ್ ಇರ್ಲಾರ್ದಂಗ ಅಂದ್ರೆ ಏನು ಇವಾಗ ಲಿಂಕ್ ಅಂದ್ರೆ ಏನು ಕಂಪಲ್ಸರಿ ಅದಕ್ಕೆ ರಿಲೇಟಿವ್ ಮೋಷನ್ ಇರ್ಬೇಕು ಅಂತ ಹೇಳಿದ್ರು. ಸೊ ಒಂದು ಲಿಂಕ್ ನಾವನ್ನ ಫಿಕ್ಸ್ ಮಾಡ್ಬಿಡ್ಬೇಕು. ಎದಕ್ಕೋಸ್ಕರ ಫಿಕ್ಸ್ ಮಾಡಬೇಕು? ಮೋಷನ್ ನ ಒಂದು ಪಾಯಿಂಟ್ ಲಿಂದ ಇನ್ನೊಂದು ಪಾಯಿಂಟ್ ಗೆ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ನಾವು ಫಿಕ್ಸ್ ಮಾಡಬೇಕು. ಏನ್ ಮಾಡ್ತೀವಿ? We have to transmit the power, that is mechanical power. It may be rotary motion ಇರಬಹುದು, reciprocating motion ಇರಬಹುದು, ಯಾವುದೇ ತರ ಮೋಷನ್ ನಾವು ಟ್ರಾನ್ಸ್ಮಿಟ್ ಮಾಡ್ಬೇಕು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ. ಸೊ ಅದನ್ನ ಏನಂತ ಕರಿತೀವಿ ನಾವು? ಮೆಕ್ಯಾನಿಸಮ್ ಅಂತ ಕರಿತೀವಿ. ಓಕೆ, ಸೊ ಮೆಕ್ಯಾನಿಸಮ್ ಅಂದ್ರೆ ಇಲ್ಲಿ ಇದೆ ನೋಡ್ರಿ. We can see, let us see here one figure. So in this animation, this is one mechanism. For example, this is a 4-bar mechanism. So in this mechanism, there are number of four links ಕಾಣಿಸ್ತಾ ಇದೆ ನಿಮಗೆ. Four links having different lengths. So black color is one link, green color is one link, maroon is one link, this yellow shade is one link. These are the four links. So this completes one chain. This completes one chain. Out of four links, we have to fix any one of the link. Why we are going to fix? We have to transmit the motion from one point to, from green color to from yellow color. So ಮಾಡ್ಬೇಕಂದ್ರೆ we are going to fix any one of the link. This black color link is we are going to fix to transmit the motion. It is called mechanism. It is called mechanism. So in this mechanism, we have three basic types of kinematic chains. We have three basic types of kinematic chains. So firstly, 4-bar chain, and second is single slider crank chain, and third is double slider crank chain. We have four kinematic chains. So one 4-bar chain, second single slider crank chain, and third double slider crank chain. Let us discuss one by one. So here first the 4-bar chain. First thing is 4-bar chain. So here the name itself indicating 4 bars. So here we are going to use 4 links in this mechanism. In this mechanism, we are going to use 4 links. So here we have an image of this 4-bar chain. This is a line diagram of your 4-bar chain. You can see the first link is frame, and the second link is crank, and the third link is connecting rod, and the fourth link is rocker arm. These are the 4 links. So we can see these 4 links having different length. So ಎಲ್ಲ ಲಿಂಕ್ಸ್ ಇಲ್ಲಿ ಸೇಮ್ ಲೆಂತ್ ಅಲ್ಲಿ ಇಲ್ಲ. ಈ 4 links ಸೇಮ್ ಲೆಂತ್ ಅಲ್ಲಿ ಇಲ್ಲ. So the frame is the first biggest link. After that, rocker arm is second biggest link. Third biggest link is connecting rod. The smaller link is your crank. This is about your 4-bar chain. So 4-bar chain ನಲ್ಲಿ ಎಷ್ಟು links ಇದಾವೆ? ನಮಗೆ 4 links ಇದಾವೆ. First link ಹೆಸರು frame, and second link crank, and third link is connecting rod, and fourth link is rocker arm. So any mechanism we are going to use. Why we are need to mechanism means we have to transmit the motion from one point to another point. ಒಂದು ಪಾಯಿಂಟ್ ಲಿಂದ ಇನ್ನೊಂದು ಪಾಯಿಂಟ್ ಗೆ ನಾವು ಮೋಷನ್ ಟ್ರಾನ್ಸ್ಮಿಟ್ ಮಾಡ್ಬೇಕಂದ್ರೆ ನಮಗೆ ಮೆಕ್ಯಾನಿಸಮ್ ಇಸ್ ಕಂಪಲ್ಸರಿ. ಎವ್ರಿ ಮಿಷಿನ್ ಹ್ಯಾವಿಂಗ್ ದೇರ್ ಓನ್ ಮೆಕ್ಯಾನಿಸಮ್ಸ್ ಇರ್ತವೆ. ಅದೇ ತರ ಇಲ್ಲಿ 4-bar ಚೈನ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ? ನಾವು ಇಲ್ಲಿ ಮೋಷನ್ ನ ಟ್ರಾನ್ಸ್ಮಿಟ್ ಮಾಡ್ಬೇಕು ಒಂದು ಲಿಂಕ್ ಲಿಂದ ಇನ್ನೊಂದು ಲಿಂಕ್ ಗೆ. ಸೊ ಇಲ್ಲಿ ಕ್ರಾಂಕ್ ಲಿಂದ ನಾವು ರಾಕರ್ ಆರ್ಮ್ಗೆ ಮೋಷನ್ ನ ಟ್ರಾನ್ಸ್ಮಿಟ್ ಮಾಡಬೇಕು. ಪವರ್ ನ ಅಂದ್ರೆ ದಟ್ ಇಸ್ ಮೆಕ್ಯಾನಿಕಲ್ ಪವರ್ ನ ಟ್ರಾನ್ಸ್ಮಿಟ್ ಮಾಡಬೇಕು. ಸೊ ನಾವು ಇದರಲ್ಲಿ ಯಾವ್ದಾದ್ರು ಒನ್ ಟೈಪ್ ಆಫ್ ಇನ್ಪುಟ್ ಕೊಟ್ರೆ ಅನದರ್ ಟೈಪ್ ಆಫ್ ಔಟ್ಪುಟ್ ಬರಬೇಕು. ಸೊ ಇಲ್ಲಿ ನಾವ್ ಏನ್ ಕೊಡ್ತಾ ಇದೀವಿ? ಲೆಟ್ ಅಸ್ ಸಿ. ಇಲ್ಲಿ ನಾವ್ ಏನ್ ಫಿಕ್ಸ್ ಮಾಡಿವಿ? ಇದರಲ್ಲಿ ನಾವು ಫ್ರೇಮ್ ಅನ್ನ ಫಿಕ್ಸ್ ಮಾಡಿವಿ. ಸೊ ಮೆಕ್ಯಾನಿಸಮ್ ಅಪ್ಟೆಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ವಿ ಹ್ಯಾವ್ ಗೋಯಿಂಗ್ ಟು ಫಿಕ್ಸ್ ಎನಿ ಒನ್ ಆಫ್ ದಿ ಲಿಂಕ್. ಸೊ ಈ ಮೆಕ್ಯಾನಿಸಮ್ ನಲ್ಲಿ 4-bar ಚೈನ್ ಅಲ್ಲಿ ನಾವು ಫಸ್ಟ್ ಲಿಂಕ್ ನ ಫಿಕ್ಸ್ ಮಾಡಿದ್ವಿ. ಸೊ ಯಾವ ಲಿಂಕ್ ನ ಫಿಕ್ಸ್ ಮಾಡಿರ್ತೀವೋ ಆ ಲಿಂಕ್ ಗೆ ನಾವು ಫ್ರೇಮ್ ಅಂತ ಕರಿತೀವಿ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಫಿಕ್ಸ್
The frame is a fixed link. The hatching indicates, this hatching indicates it is a fixed link. So next, second thing, crank. So what is the function of crank here? The crank is a rotating link. Here, the crank is a rotating link or having turning motion. The crank is a rotating link in having a turning motion. So I said already, whenever there is a turning motion, so it is called turning pair. It is called as a turning pair. So that the crank is which forms it forms a turning pair. It is a rotating link and it forms a turning pair. So here the connecting rod. What is the function of connecting rod here? The connecting rod will connect crank and rocker arm. So ನೋಡ್ರಿ ಈ ಕ್ರ್ಯಾಂಕ್ ಲಿಂದ ನಾವು ರಾಕರ್ ಆರ್ಮ್ಗೆ ಮೋಷನ್ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ಯಾವ್ದಾದ್ರು ಒಂದು ಲಿಂಕ್ ಇರಲೇಬೇಕು. ಸೊ ದಟ್ ಲಿಂಕ್ ಈಸ್ ಯುವರ್ ಕನೆಕ್ಟಿಂಗ್ ರಾಡ್. ಸೊ ನೇಮ್ ಅಲ್ಲೇ ಹೇಳ್ತಾ ಇದೆ, ಇಟ್ ವಿಲ್ ಕನೆಕ್ಟ್ ಬಿಟ್ವೀನ್ ಕನೆಕ್ಷನ್ ಬಿಟ್ವೀನ್ ಕ್ರ್ಯಾಂಕ್ ಅಂಡ್ ರಾಕರ್ ಆರ್ಮ್. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ರಾಕರ್ ಆರ್ಮ್? ನಾವು ಕ್ರ್ಯಾಂಕ್ ಗೆ ಇನ್ಪುಟ್ ರೋಟರಿ ಮೋಷನ್ ಕೊಟ್ರೆ ಸೊ ರಾಕರ್ ಆರ್ಮ್ ಏನಾಗುತ್ತೆ, ಇಲ್ಲಿಗೆ ಬರುತ್ತಡೆಗೆ ಇಟ್ ವಿಲ್ ಬಿ ಇನ್ ಆಸಿಲೇಟರಿ ಮೋಷನ್. ಯಾವ ಮೋಷನ್ ಆಗುತ್ತೆ? ಆಸಿಲೇಟರಿ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಟೋಟಲ್ 4 ಬಾರ್ ಚೈನ್ ಅಲ್ಲಿ ಇರೋದು ಎಲ್ಲವೂ ಟರ್ನಿಂಗ್ ಪೇರ್ಸ್. ಟೋಟಲ್ 4 ಬಾರ್ ಚೈನ್ ಕನ್ಸಿಸ್ಟಿಂಗ್ ಆಫ್ ಟರ್ನಿಂಗ್ ಪೇರ್ಸ್. ಓಕೆ, ಸೊ ಇದರಲ್ಲಿ ಟರ್ನಿಂಗ್ ಪೇರ್ಸ್ ಇರುತ್ತೆ. ಯಾವುದೇ ತರ 4 ಟರ್ನಿಂಗ್ ಪೇರ್ಸ್, ಯಾವುದೇ ತರ ಸ್ಲೈಡಿಂಗ್ ಪೇರ್ ಅನ್ನೋದೇ ಇರಂಗಿಲ್ಲ. ಇದೆ ಇಲ್ಲಿ ಯಾವುದು ಸ್ಲೈಡ್ ಆಗ್ತಾ ಇಲ್ಲ, ಎಲ್ಲವೂ ಟರ್ನಿಂಗ್ ಪೇರ್ಸ್. ಈ ಜಂಕ್ಷನ್ ಹತ್ರ ಟರ್ನ್ ಆಗುತ್ತೆ, ಇಲ್ಲಿನೂ ಟರ್ನ್, ಎಲ್ಲವೂ ಟರ್ನಿಂಗ್ ಪೇರ್. 4 ಬಾರ್ ಚೈನ್ ಅಲ್ಲಿ 4 ಲಿಂಕ್ಸ್ ಇರ್ತವೆ. 4 ಲಿಂಕ್ಸ್ ಕನ್ಸಿಸ್ಟಿಂಗ್ ಆಫ್ ವಿಚ್ ಪೇರ್? Turning pairs. So you can see here animation video. So how the rotary motion is converted into oscillatory motion. So e mechanism use ಮಾಡ್ಕೊಂಡು ನಾವು ಯಾವ motion convert ಮಾಡ್ತಾ ಇದೀವಿ? We are giving an input to rotary motion. That rotary motion is converted into oscillatory motion. Rotary motion is converted into oscillatory motion. See, so this black color link is a frame. This black color link is a frame. So next here crank. Crank having a rotary motion. ನಾವೇನ್ ಕೊಡ್ತಾ ಇದೀವಿ ಇಲ್ಲಿ? ರೋಟರಿ ಮೋಷನ್ ಇನ್ಪುಟ್ ಕೊಡ್ತಾ ಇದೀವಿ. ಅಂದ್ರೆ ಕ್ರಾಂಕ್ ಇಸ್ ರೊಟೇಟಿಂಗ್ ಅರೌಂಡ್ 360 ಡಿಗ್ರಿ ನಲ್ಲಿ ರೊಟೇಟ್ ಆಗ್ತಾ ಇದೆ. ಸೊ ದಿಸ್ ದಟ್ ಇಸ್ ಗ್ರೀನ್ ಕಲರ್ ಲಿಂಕ್ ಇಸ್ ಕ್ರಾಂಕ್. ಸೊ ದಿಸ್ ಮೆರೂನ್ ಕಲರ್ ಲಿಂಕ್ ಇಸ್ ಕನೆಕ್ಟಿಂಗ್ ರಾಡ್. ಇಲ್ಲಿ ನೋಡ್ರಿ, ಇದು ಗ್ರೀನ್ ಕಲರ್ ನ ಮತ್ತೆ ಈ ಯೆಲ್ಲೋ ಕಲರ್ ನ ಕನೆಕ್ಟ್ ಮಾಡೋದಕ್ಕೆ ನಾವು ಇಲ್ಲಿ ಕನೆಕ್ಟಿಂಗ್ ರಾಡ್ ನ ಯೂಸ್ ಮಾಡೇವಿ. ನೆಕ್ಸ್ಟ್ ಲಿಂಕ್ ಈಸ್ ಯುವರ್ ರಾಕರ್ ಆರ್ಮ್. ದಿಸ್ ಯೆಲ್ಲೋ ಕಲರ್ ಈಸ್ ಯುವರ್ ರಾಕರ್ ಆರ್ಮ್. ಸೊ ರಾಕರ್ ಆರ್ಮ್ ಏನಾಗ್ತಾ ಇದೆ? ಇಟ್ ವಿಲ್ ಬಿನ್ ಆಸಿಲೇಟರಿ ಮೋಷನ್. ಏನಾಗ್ತಾ ಇದೆ? ಆಸಿಲೇಟ್ ಆಗ್ತಾ ಇದೆ, ಆಗ್ತಾ ಇದೆಲ್ಲ. ಸೊ ಯಾವ ಮೋಷನ್, ಯಾರೋ ಮಾರ್ಕ್ ಆರ್ಕ್ ತರ ಕಾಣ್ತಾ ಇದೆ ನಿಮಗೆ ಬ್ಲಾಕ್ ಕಲರ್. ಸೊ ದಟ್ ಈಸ್ ವಾಟ್? ಆಸಿಲೇಟರಿ ಮೋಷನ್. ಸೊ ಇಟ್ ಮೀನ್ಸ್ ಅವರ್ 4 ಬಾರ್ ಮೆಕ್ಯಾನಿಸಮ್ ಈಸ್ ಯೂಸ್ಡ್ ಟು ಕನ್ವರ್ಟ್ ರೋಟರಿ ಮೋಷನ್ ಇಂಟು ಆಸಿಲೇಟರಿ ಮೋಷನ್. ನಾವು ರೋಟರಿ ಮೋಷನ್ ಇನ್ಪುಟ್ ಕೊಟ್ಟಾಗ ನಮಗೆ ಆಸಿಲೇಟರಿ ಮೋಷನ್ ಔಟ್ಪುಟ್ ಬೇಕು ಅಂದಾಗ ವಿ ಆರ್ ಗೋಯಿಂಗ್ ಟು ಯೂಸ್ ಯುವರ್ 4 ಬಾರ್ ಚೈನ್. So let us see how what are the points we required. So it consisting of, as shown in the figure, it consisting of 4 links of different lengths as usual. Second point, we are going to write what are the parts. So what are the parts are required to construct a 4 bar chain? Here the 4 links are frame, crank, connecting rod and rocker arm. Next step, we are going to write what are the each part working. So next point, each part. First part, frame is in a fixed link. The connecting rod connects crank and rocker arm. So next, what is the function of crank? So the crank is in a rotating link and forms in a turning pair, and rocker arm is in a oscillating link and forms in a sliding pair. Next, what is the mechanism? Mainly, this mechanism is used to convert rotary motion into oscillatory motion. Hey students, this is about your first and basic mechanism of, that is, 4 bar chain. Okay students, so next session ali we are going to discuss second mechanism, that is what? Double slider, single slider mechanism.